ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ಅಮ್ಮುಕು ಡುಮ್ಕುನ. ಸೊ ನಾನು ಹೇಳ್ದಂಗೆ ನನ್ನ ಅಕ್ಕ ತಂಗಿಯರಿಗೆ ಸ್ಯಾನಿಟರಿ ಪ್ಯಾಡ್ಸ್ ನಾನು ಕೊಡಕ್ ಶುರು ಮಾಡಿದ್ದೀನಿ. ಒಂದ್ ಕೆಲಸ ಮಾಡಲಿ, ಅದ್ರಾಗಿರೋಂತ ಒಂದ್ ಪ್ಯಾಡ್ ನ ನೀನ್ ಹಾಕ್ಬಿಡು. ವಾವ್, ಇವನು ಹೆಣ್ಮಕ್ಳಿಗೆ ಪ್ಯಾಡ್ ನ ಕೊಟ್ಟು ಹೆಲ್ಪ್ ಮಾಡಕತ್ತಾನಂತ ದೇವರನಿಗೂ ಅನ್ಕೋಬೇಡ್ರಿ. ಈ ನನ್ನ ಮಗ ಇದನ್ನೆಲ್ಲ ಮಾಡ್ತಿರೋದು ಬರೀ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ. ಸ್ಯಾನಿಟರಿ ಪ್ಯಾಡ್ಸ್ ನಾನು ಕೊಡಕ್ ಶುರು ಮಾಡಿದ್ದೀನಿ. ಇವನಿಗೆ ನಿಜವಾಗ್ಲೂ ಪ್ಯಾಡ್ ಕೊಟ್ಟು ಹೆಲ್ಪ್ ಮಾಡ್ಬೇಕನ್ನೋ ಇಂಟೆನ್ಷನ್ ಇದ್ರ ಅನ್ನ ಸೈಲೆಂಟ್ ಆಗಿ ಹೋಗಿ ಕೊಟ್ಟು ಬರ್ತಿದ್ದ, ಈ ತರ ವಿಡಿಯೋ ಮಾಡ್ತಿರ್ಲಿಲ್ಲ. ಸೊ ಅಮುಕುಡುಮುಕುಗ ಒಂದಿನ ಸಡನ್ ಆಗಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬರ್ತೈತಿ ಅನ್ನೋ ವಿಷಯ ಗೊತ್ತಾಗ್ಬಿಡ್ತು. ಈ ವಿಷಯ ಗೊತ್ತಾಗ್ತಿದ್ದಂಗ ಅಣ್ಣ ರಚ್ಚಿಗೆದ್ದು ಒಂದ್ ವಿಡಿಯೋನ ಮಾಡಿದ. ಸೊ ಕೈ ಮುಗ್ದಿ ಕೇಳ್ಕೊಂತೀನಿ, ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಒಂದ್ ವಿಡಿಯೋ ಸ್ಟಾರ್ಟಿಂಗ್ ನಾಗ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳ್ಯಾರ ಅಂದ್ರ ಆ ವಿಡಿಯೋ ಯೂಸ್ಲೆಸ್ ಅಂತಾನೆ ಅರ್ಥ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಗಂಟೆ. ಸೊ ಪೀರಿಯಡ್ಸ್ ಅನ್ನೋದು ಹೆಣ್ಮಕ್ಳಿಗೆ ನರಕ ನೋಡ್ಕೊಂಡ್ ಬರೋದು. ಪೀರಿಯಡ್ಸ್ ಹುಡುಗಿರಿಗೆ ಆದ್ರ ಮೂಡ್ ಸ್ವಿಂಗ್ಸ್ ಇವನಿಗೆ ಹಾಕತಾವು. ನೋಡ್ರಿ, ಪೀರಿಯಡ್ಸ್ ಬಂದಾಗ ಹುಡುಗಿರಿಗೆ ಬಹಳ ಪೇನ್ ಆಕತಿ ಅನ್ನೋ ವಿಷಯ ಎಲ್ರಿಗೂ ಗೊತ್ತೈತಿ. ಬಟ್ ಇವನು ಈ ವಿಡಿಯೋ ಮಾಡ್ತಿರೋದು ಗರ್ಲ್ಸ್ ಮ್ಯಾಗಿರಂತ ಕನ್ಸರ್ನ್ ಇಂದ ಅಲ್ಲ. ಯಾಕಂದ್ರೆ ಈ ಪುಣ್ಯಾತ್ಮ ಮುಂಚೆ ಈ ತರದ ವಿಡಿಯೋ ಹಾಕಿದ್ದ. ರೆಕಾರ್ಡ್ ಆಗತ್ತೆ ತಗೊಳ್ಳ, ನೀನ್ ಟೆನ್ಷನ್ ತಗೋಬೇಡ, ಆಕ್ಟಿಂಗ್ ಕಂಟಿನ್ಯೂ ಮಾಡು. ಇತ್ತೀಚೆಗೆ ದಿಲೀಪ್ ರಾಜ್ ಸರ್ ತೀರ್ಕೊಂಡ್ರು ಅನ್ನೋ ವಿಷಯ ಎಲ್ರಿಗೂ ಗೊತ್ತು. ಸೊ ಅವ್ರ ಬಾಡಿನ ನೋಡಿ ಅದಕ್ಕೆ ಹಾರಾಕಂತ ಹೋಗಿರೋ ಈ ಪುಣ್ಯಾತ್ಮ ವಿಡಿಯೋನು ಮಾಡ್ಯಾನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದ್ರಾಗ ಅರ್ಥ ಮಾಡ್ಕೊಳ್ರಿ, ಅಣ್ಣ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಏನ್ ಬೇಕಾದ್ರು ಮಾಡಕ್ ರೆಡಿ ಅಂತ. ಸೊ ಅಣ್ಣಗಾಗಿರಂತ ಪೀರಿಯಡ್ಸ್ ಪೇನಿಗೆ ವಾಪಸ್ ಹೋಗಿ ಇವ್ನ ಏನ್ ಹೇಳಂತ ಕೇಳಂಬರ್ರಿ. ನಾನು ಇವತ್ತು ವಿಡಿಯೋ ಮಾಡಬಹುದು, ನನ್ ಕಣ್ಣಲ್ಲಿ ನೀರ್ ಬರ್ಬೋದು ಕೂಡ. ನಾ ಹೋಗಿ ನನ್ ಕೈಲಿ ತಡಿಯೋ ಕೆಲ್ಸ ನನ್ ಕೈಲಿ ಮಾಡಕ್ ಆಗಲ್ಲ. ಅಣ್ಣ ಫಸ್ಟ್ ಪಾಯಿಂಟ್, ನಿನ್ ಕಣ್ಣಾಗ ನೀರ್ ಬರಾಕತ್ತಿಲ್ಲ. ನಾನು ಇವತ್ತು ವಿಡಿಯೋ ಮಾಡಬಹುದು, ನನ್ ಕಣ್ಣಲ್ಲಿ ನೀರ್ ಬರ್ಬೋದು ಕೂಡ. ಸೊ ಈ ಪೀರಿಯಡ್ಸ್ ಪೇನ್ ಇಂದ ಅಣ್ಣ ರಚ್ಚಿಗೆದ್ದು ಒಂದು ಇನಿಷಿಯೇಟಿವ್ ನ ತಗೊಂಡ. 500 ಗರ್ಲ್ಸ್ ಗೆ ಸ್ಯಾನಿಟರಿ ಪ್ಯಾಡ್ಸ್ ನ ಕೊಡೋಣ ಅನ್ಕೊಂಡಿದೀನಿ. ಸೊ ಸ್ಟಾರ್ಟ್ ಮಾಡೋಣ ಅಂತ ನಾಳೆಯಿಂದಾನೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ನಿಮ್ಮ ಒಂದು ಶೇರ್ ಮುಖಾಂತರ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತೀನಿ. ಈಗ ನೀವು ನನಗೆ ಹೇಳ್ರಪ್ಪ, ಇವನ್ ಸ್ಯಾನಿಟರಿ ಪ್ಯಾಡ್ ಕೊಡೋದಕ್ಕೂ ಮತ್ತೆ ನಾವು ಇವನ್ ವಿಡಿಯೋನ ಶೇರ್ ಮಾಡೋದಕ್ಕೂ ಏನ್ ಸಂಬಂಧ ಅಂತ. ನಿಮ್ಮ ಒಂದು ಶೇರ್ ಮುಖಾಂತರ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ಅಣ್ಣ ಎಲ್ಲ ಪೊಂಗ ಮಟ್ಟ ಪೊಂಗಿ ಲಾಸ್ಟ್ಗೆ ವಿಡಿಯೋ ಶೇರ್ ಮಾಡ್ರಿ ಅಂದಾಗ ಗೊತ್ತಾಗ್ಬಿಡ್ತು ಜನರಿಗೆ ಇವನ್ ಇಲ್ಲಿ ಮಾಡ್ತಿರೋದು ಗಿಮಿಕ್ಕು ಅಂತ. ನಿಮ್ಮ ಒಂದು ಶೇರ್ ಮುಖಾಂತರ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತೀನಿ. ಇವನೇನ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮೊನ್ನೆವರೆಗೂ ಪೀರಿಯಡ್ಸ್ ಅಂದ್ರೆ ಮ್ಯಾಥ್ಸ್ ಕ್ಲಾಸ್ ಅನ್ಕೊಂಡಿದ್ದು ಇವನು ಪೀರಿಯಡ್ಸ್ ಬಗ್ಗೆ ಇನಿಷಿಯೇಟಿವ್ ತಗೊಂಡ್ರ ನೋಡಿ ನನಗಂತೂ ಶಾಕ್ ಆಯ್ತು. ಸೊ ಫೈನಲಿ ನಾವೆಲ್ಲರೂ ಕಾತರದಿಂದ ಕಾಯ್ತಿದ್ದಂತ ದಿನ ಬಂದೇ ಬಿಡ್ತು. ಇದ ಸಿಚುವೇಶನ್ ನ ಒಂದ್ಸಲ ಇವ್ರ ಮನೆಯವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ ಬರ್ರಿ. ನೀವು ಮನಿ ಒಳಗ್ ಬರ್ತದಂಗ ನಿಮ್ ಮಗ ಈ ತರ ಸ್ಯಾನಿಟರಿ ಪ್ಯಾಡ್ ಗಳನ್ನ ಅಳ್ಕೊಂಡ್ ಕುಂತದ್ರ ಹೆಂಗಿರ್ತದಂತ ನೀವೇ ಹೇಳ್ರಿ. ನೋ ಕಾಮೆಂಟ್ಸ್. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಣ್ಣ ಇತ್ತೀಚೆಗೆ ಆಗ್ತಿರೋಂತ ವಿಡಿಯೋಸ್ ಗಳಿಗೆ ವ್ಯೂಸ್ ಗಳು ಬಹಳ ಕಮ್ಮಿ ಬರ್ತಿದ್ವು. ಬಟ್ ಇಲ್ಲಿ ನೋಡ್ರಿ, ಪೀರಿಯಡ್ ಇನ್ ವಿಡಿಯೋಸ್ ಗಳು ಮಾಡ್ತಿದ್ದಂಗ ಅಣ್ಣಗ 25 ಲಕ್ಷ, 6 ಲಕ್ಷ, 18 ಲಕ್ಷ ವ್ಯೂಸ್ ಗಳು ಬಂದವು. ಸೂಪರ್ ಫ್ಯಾಂಟಾಸ್ಟಿಕ್, ಮೈ ಬ್ಲೂಡಿಂಗ್. ಅಣ್ಣ ಈ ಕೆಲಸನ ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಇಂದ ಮಾಡಕತ್ತ ನೋಡ್ರಿ. ದೇವರನ್ನ ಇಟ್ಟು ಹೇಳ್ತೀನಿ, ಇವನು ಈ ಡೆಡಿಕೇಶನ್ ನ ಓದೋದ್ರ ಮ್ಯಾಗೂ ತೋರಿಸಿಲ್ಲ ಇವತ್ತಿನ ತನಕ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಬೈ ದ ವೇ, ನಾನ್ ಈ ಕೆಲಸನ ಮಾಡಿದ್ರೆ ನನ್ನಿಂದ ಇನ್ಸ್ಪೈರ್ ಆಗಿ 4 ಜನ ಈ ಕೆಲಸ ಮಾಡ್ತಾರಂತ ಅಣ್ಣ ಇದನ್ನ ಮಾಡಕತ್ತಾನಂತೆ. ಸೊ ಫೈನಲಿ ಎಲ್ಲಾನು ಕಂಪ್ಲೀಟ್ ಆಯ್ತು. ಇವಾಗ ಪ್ಯಾಕ್ ಮಾಡಿ ನನ್ನ ಅಕ್ಕ ತಂಗಿಯರು ಕೊಡ್ಬೇಕಷ್ಟೇ. ಸೊ ನಾ ಇದ್ ಮಾಡ್ತಿರೋ ಉದ್ದೇಶ ಏನಂದ್ರೆ, ಸೊ ನಾನ್ ಮಾಡಿದ್ರೆ ಒಂದ್ 4 ಜನ ನನ್ನಿಂದನೂ ಮಾಡ್ತಾರೆ. ಅಲ್ಲೇ ಮೂವಿ ಪ್ರಮೋಷನ್ಗೋಸ್ಕರ ಪೆಟ್ರೋಲ್ ಕುಡಿದಲ್ಲ, ಅವಾಗ ನಿನ್ನಿಂದ 4 ಜನ ಇನ್ಸ್ಪೈರ್ ಆಗಿ ಪೆಟ್ರೋಲ್ ಕುಡಿಬಹುದು ಅಂತ ಅನ್ಸ್ಲಿಲ್ಲ ನಿನಗೆ? ಇವತ್ತು ನಾನೇನೋ ಮೊನ್ನೆ ಮಾಡಿರ್ಬೋದು ಒಂದು ಪೆಟ್ರೋಲ್ ಘಟನೆ, ಅದು ಪೆಟ್ರೋಲ್ ಅಲ್ಲ, ಹನಿ. ಸೊ ಫೈನಲಿ ನಮ್ಮ ಅಣ್ಣ ಪ್ಯಾಡ್ಸ್ ಗಳನ್ನ ಕವರ್ ಒಳಗೆ ಹಾಕಿ ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಬಾಕ್ಸಿಗೆ ಹಾಕ್ಬಿಟ್ಟ. ನೆಕ್ಸ್ಟ್ ಈ ಪುಣ್ಯಾತ್ಮ ಪ್ಯಾಡ್ ಗಳನ್ನ ತುಂಬ್ತಿರೋ ಅಂತ ವಿಡಿಯೋಕ್ಕ ಎಮೋಷನಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಹಾಕ್ಯಾನ. ಯಾಕೆ ಕಳಿಸ್ತೀರಾ ಈಗ? ಸೊ ಫೈನಲಿ ನಮ್ಮ ಅಣ್ಣ ಪ್ಯಾಡ್ ಗಳನ್ನ ದಾನ ಮಾಡಕ್ಕೋಸ್ಕರ ಬೀದಿಗೆ ಇಳ್ದ ಬಿಟ್ಟ. ಸೊ ನಾನು ಹೇಳ್ದಂಗೆ ಸ್ಯಾನಿಟರಿ ಪ್ಯಾಡ್ಸ್ ಹೆಣ್ಮಕ್ಳಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಕೊಡೋಣ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಪ್ಪ ಪುಣ್ಯಾತ್ಮ, ಅದು ಸ್ಯಾನಿಟರಿ ಪ್ಯಾಡ್ ಅಂತ ಹೇಳ್ಕೊಡು, ಅವರು ದೋಸೆ ಇಲ್ಲ ಬರ್ಗರ್ ಅನ್ಕೊಂಡಾರು.
ನೋಡ್ರಿ, ದಾನ ಧರ್ಮ ಮಾಡೋ ಅಂತ ಜನಗಳನ್ನ ನಾನು ಬಾಳ ನೋಡಿನಿ. ಬಟ್ ಸ್ಯಾನಿಟರಿ ಪ್ಯಾಡ್ ನ ದಾನ ಮಾಡಿದಂತ ಏಕೈಕ ವ್ಯಕ್ತಿ ಇವನು ಒಬ್ನ ಇರಕು. ಇವನು ಇದನ್ನೆಲ್ಲ ವ್ಯೂಸಿಗೋಸ್ಕರ ಮಾಡಕತ್ತಾನಂತ ನಿಮಗೂ ಗೊತ್ತು. ಸ್ಟಿಲ್ ಇವನು ಈ ಪ್ಯಾಡ್ಸ್ ಗಳನ್ನ ಬಡವರಿಗೆ ಕೊಟ್ಟಿದ್ರ ನಾನ್ ಮೆಚ್ತಿದ್ದೆ. ಬಟ್ ಇಲ್ಲಿ ನೋಡ್ರಿ, ಅಣ್ಣ ಈ ವಿಡಿಯೋದಾಗ ಯಾರಿಗೆ ಪ್ಯಾಡ್ಸ್ ಗಳನ್ನ ದಾನ ಮಾಡಿದ್ನೋ ಅವ್ರೆಲ್ರಿಗೂ ಪ್ಯಾಡ್ಸ್ ಗಳನ್ನ ತಗೋಣಂತ ಕೆಪಾಸಿಟಿ ಐತಿ. ಇನ್ನು ಈ ಹುಡುಗಂತ್ರು ಈ ನಮಗ ಪ್ಯಾಡ್ಸ್ ದಾನ ಮಾಡಕ್ ಬಂದದ್ದು ನೋಡಿ ಎದರ್ಕೆ ಅಂದ ಬಿಟ್ಟ. ನೋಡ್ರಿ, ಒಂದ್ ಸೈಡು ಪುನೀತ್ ಸರ್ ಅಂತ ಮಹಾನ್ ವ್ಯಕ್ತಿ ಅದರ, ಅವ್ರು ಎಷ್ಟೊಂದು ದಾನ ಧರ್ಮಗಳನ್ನ ಮಾಡಿದ್ರು ಅಂತ ಅವ್ರು ತೀರ್ಕೊಂಡ ಮೇಲೆ ಎಲ್ರಿಗೂ ಗೊತ್ತಾಗಿದ್ದು. ಇನ್ನೊಂದ್ ಸೈಡು ಈ ಅಮುಕು ಡುಮ್ಕು ಅದನ್ನ ಸ್ಯಾನಿಟರಿ ಪ್ಯಾಡ್ ದಾನ ಮಾಡೋ ಸತಿಗೂ ವಿಡಿಯೋ ಮಾಡಿ ಹಾಕಾಗತಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸೊ ಇಷ್ಟೆಲ್ಲ ಪ್ಯಾಡ್ಸ್ ಗಳನ್ನ ದಾನ ಮಾಡಿ ಪೀರಿಯಡ್ಸ್ ಪೇನ್ ನ ಕಂಪ್ಲೀಟ್ಲಿ ಖತಮ್ ಮಾಡಿದ್ಮ್ಯಾಗ ನಮ್ಮ ಅಮುಕು ಡುಮ್ಕು ಇನ್ನೊಂದು ವಿಡಿಯೋ ಮಾಡಿದ. ಇದನ್ನ ಕೈಯಲ್ಲಿ ಇಟ್ಕೊಂಡಾಗ ನಾನೇನ್ ನಾಚಿಕೆ ಪಡ್ಬೇಕು? ಏನಂದೆ? ಕೈಯಾಗ ಹಿಡ್ಕನಕ್ ನಾಚಿಕೆನ ಪಡಲ್ಲ. ಇದನ್ನ ಕೈಯಲ್ಲಿ ಇಟ್ಕೊಂಡಾಗ ನಾನೇನ್ ನಾಚಿಕೆ ಪಡ್ಬೇಕು? ಅದಕ್ಕ ಬಿಡಪ್ಪ, ಅದ್ರ ಮ್ಯಾಗ ಕವರ್ ಹಾಕಿರೋದು. ಆ ಒಂದು ಪೀರಿಯಡ್ಸ್ ಪೈನ್ ಇಂದ ಎಷ್ಟೋ ನನ್ನ ಅಕ್ಕ ತಂಗಿಯರು ಸಾಯ್ತವ್ರಲ್ಲ. ಅಣ್ಣ, ಆಗ್ಲಿಂದ ಪೀರಿಯಡ್ಸ್ ಪೇನ್ ಇಂದ ಸಾಯ್ತಾರ ಅಂತ ಹೇಳಕತ್ತಿಯಲ್ಲ, ನಿನಗೆ ಫ್ಯಾಕ್ಟ್ ಚೆಕ್ ಮಾಡಿಸ್ತೀನಿ ಬಾ. ಪೀರಿಯಡ್ಸ್ ಪೇನ್ ಗರ್ಲ್ಸ್ಗೆ ಬಹಳ ನೋವು ಕೊಡ್ತೈತಿ, ಬಟ್ ಆ ಪೇನ್ ಇಂದ ಸತ್ತರ ಸಂಖ್ಯೆ ಅಷ್ಟೊಂದಿಲ್ಲ. ಆಕ್ಚುಲಿ ಈ ತರದ ಸಾವುಗಳಾಗೋದು ಪೀರಿಯಡ್ಸ್ ಪೇನ್ ನ ಕಮ್ಮಿ ಮಾಡಕಂತ ತಗೊಂಡಿರೋ ಟ್ಯಾಬ್ಲೆಟ್ಸ್ ಗಳು ಓವರ್ ಡೋಸ್ ಇಂದ. ಆಮೇಲೆ ಕೆಲವೊಂದಷ್ಟು ಜನ ಗರ್ಲ್ಸ್ ಬ್ಲಡ್ ಕ್ಲಾಟ್ ಆಗಿದ್ಕ ಸತ್ತಿರ್ತಾರ. ನೆಕ್ಸ್ಟ್ ಇವನು ಏನಾನ ಬೊಗಳಕತ್ತಿ ಬಿಡ್ತಾನಪ್ಪ. ತಿಂಗಳಿಗೆ ಬರೋ ಒಂದು ದಿವಸ ಒಂದು ಪೈನು. ಏನಂದೆ? ಒಂದಿನ? ತಿಂಗಳಿಗೆ ಬರೋ ಒಂದು ದಿವಸ. ಯಪ್ಪ, ಪೀರಿಯಡ್ಸ್ ಮಂತ್ಲಿ 2 ರಿಂದ 5 ದಿನದವರೆಗೂ ಇರ್ತತಿ. ತಿಂಗಳಿಗೆ ಬರೋ ಒಂದು ದಿವಸ. ಸೊ ಇನ್ ವಿಡಿಯೋ ನೋಡಿದ್ಮ್ಯಾಗ ಪೀರಿಯಡ್ಸ್ ಆದಾಗ ಗರ್ಲ್ಸ್ ಗೆ ಎಷ್ಟು ನೋವು ಆಕತ್ತೋ ಅದಕ್ಕಿಂತ ಜಾಸ್ತಿ ನೋವು ಇವನಿಗೆ ಆಗತ್ತೆ ಅಂತ ಅನ್ಸ್ ನನಗೆ. ಇವನ್ ಪ್ಯಾಡ್ ವಿಡಿಯೋಸ್ ಗಳನ್ನ ನೋಡಿ ಇವನು ಗರ್ಲ್ಸ್ ಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾನ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಅಣ್ಣ ಮುಂಚೆ ಈ ತರದ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಕೆಲ್ಸದ ಕಡೆ ಫೋಕಸ್ ಮಾಡು ಬ್ರೋ. ಇವತ್ತಿನ ಸೀತಾ ರಾಮನ್ ವನವಾಸನ ನೋಡಲ್ಲ, ರಾಮನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ಅಂತ ಕೇಳ್ತಾಳೆ. A few moments later. ಸೊ ಪೀರಿಯಡ್ಸ್ ಅನ್ನೋದು ಹೆಣ್ಮಕ್ಳಿಗೆ ನರಕ ನೋಡ್ಕೊಂಡ್ ಬರೋದು. ಅಮ್ಕು ಡುಮ್ಕು ಯಾಕೆ ಸಡನ್ ಆಗಿ ಇಷ್ಟೊಂದು ಒಳ್ಳೆ ನಾ ಟ್ರೈ ಮಾಡಕತ್ತಾನ ಅಂತ ನಿಮಗೆ ಅನ್ಸ್ಬೋದು. ಆಕ್ಚುಲಿ ಅಣ್ಣ ಸ್ವಲ್ಪ ದಿನದಿಂದ ಒಂದು ವಿಡಿಯೋನ ಮಾಡಿದ್ದ. ಸೊ ಆಂಧ್ರ ಸಿಎಂ ಬಂದು ಪವನ್ ಕಲ್ಯಾಣ್, ತಮಿಳ್ನಾಡು ಸಿಎಂ ವಿಜಯ್ ತಲಪತಿ ವಿಜಯ್, ಕರ್ನಾಟಕ ಸಿಎಂ ಯಾರಾಗ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಕೆಳಗ ದರ್ಶನ್ ಅನ್ನ ಹುಡುಗ ಬಂದು ಕರ್ನಾಟಕ ಸಿಎಂ ಅಮುಕು ಡುಮುಕು ಅಂತ ಕಮೆಂಟ್ ಹಾಕಿದ. ಈ ಒಂದು ಕಮೆಂಟ್ ಗೆ ಬರೋಬ್ಬರಿ 6000 ಜನ ಲೈಕ್ ಮಾಡಿದ್ರು. ಸೊ ಈ ಕಮೆಂಟ್ ಮತ್ತೆ ಇದಕ್ಕೆ ಬಂದ್ರಂತ ಲೈಕ್ಸ್ ನ ನೋಡಿ ನಮ್ಮ ಅಮುಕು ಡುಮುಕು ಫುಲ್ ಖುಷಿಯಾಗಿ ಕರ್ನಾಟಕದ ನೆಕ್ಸ್ಟ್ ಸಿಎಂ ನಾನೇ ಆಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಗು ಮಾಡುವ ನಮಸ್ಕಾರಗಳು. ಏನಪ್ಪಾ ವಿಷಯ ಅಂದ್ರೆ ನನ್ನ ಯಾರು ಕರ್ನಾಟಕ ಸಿಎಂ ಆಗ್ಬೋದು ಅಂತ ಕೇಳಿದೆ. ತುಂಬಾ ಜನ ಅಮ್ಕುಡುಮ್ಗು ನೆಕ್ಸ್ಟ್ ಸಿಎಂ ಆಗ್ಬೋದು ಅಂತ ಹೇಳಿದ್ರು. ಇವನೇನ್ರ ಸಿಎಂ ಆದ್ರ ಇವನ್ ಪಕ್ಷದ ಚಿಹ್ನೆ ಪಕ್ಕ ಸ್ಯಾನಿಟರಿ ಪ್ಯಾಡ್ ಆಗಿರ್ತತಿ. ಮಾತೇ ಇಲ್ಲ. ತುಂಬಾ ಜನ ಅಮ್ಕುಡುಮ್ಗು ನೆಕ್ಸ್ಟ್ ಸಿಎಂ ಆಗ್ಬೋದು ಅಂತ ಹೇಳಿದ್ರು. ಇನ್ನು ಇವನೇನ್ರ ಸಿಎಂ ಆಗ್ಬಿಟ್ರ ಹೋಮ್ ಮಿನಿಸ್ಟರ್ ಅಂತೂ ಪಕ್ಕ ನಮ್ ಕಿಪ್ಪಿ ಕಿರ್ತಿನ ಆಗದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಆಮೇಲೆ ಇವರು ಕ್ಯಾಬಿನೆಟ್ ಮೀಟಿಂಗ್ಸ್ ಗಳನ್ನ ಇನ್ಸ್ಟಾಗ್ರಾಮ್ ನಾಗ ಮಾಡ್ತಾರ. ನಾನ್ ಸಿಎಂ ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ನಮ್ಮ ಕನ್ನಡಿಗರಿಗೆ ಕೆಲ್ಸ ಇಲ್ಲ. ಏನಂದೆ? ಕನ್ನಡಿಗರಿಗೆ ಕೆಲಸ ಇಲ್ಲ. ನಮ್ಮ ಕನ್ನಡಿಗರಿಗೆ ಕೆಲ್ಸ ಇಲ್ಲ. ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಯಪ್ಪ ಪುಣ್ಯಾತ್ಮ, ಫಸ್ಟ್ ಆಫ್ ಆಲ್ ನಿನಗೆ ಮಾಡಕ್ ಕೆಲ್ಸ ಇಲ್ಲ, ಅದಕ್ಕ ಮೂವಿ ಪ್ರಮೋಷನ್ಗೋಸ್ಕರ ಪೆಟ್ರೋಲ್ ಕೊಡ್ತಿದ್ದೆ ನೀನು. ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ ನನಗೆ ಸಿಎಂ ಸೀಟ್ ಬೇಕು. ಅಣ್ಣ, ಅದು ಸಿಎಂ ಸೀಟು, KSRTC ಬಸ್ ಸೀಟ್ ಅಲ್ಲ, ಖರ್ಚಿಫ್ ಹಾಕಿ ತಗೊಂಬಿಡಕ. ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ ನನಗೆ ಸಿಎಂ ಸೀಟ್ ಬೇಕು. ಹೆಂಗದ ನೋಡ ಹಂಗ ಸುಡ್ಗಾಡಿಗೆ ಎದ್ದರಿತೇನೆ. ಸಿಎಂ ಸೀಟ್ ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ಸೊ ಇದು ಗೌರ್ಮೆಂಟ್ ಗೆ ಕಮೆಂಟ್ ಮಾಡ್ರಿ. ನಾನು ಡೈರೆಕ್ಟ್ ಆಗಿ ಹೋಗಿ ಗೌರ್ಮೆಂಟ್ ಅವ್ರ ಹತ್ರ ಮಾತಾಡಿ ನಾನು ಸಿಎಂ ಆಗೋಣ ಅನ್ಕೊಂಡಿದೀನಿ. ಇವ್ರೇನ್ರ ಗೌರ್ಮೆಂಟ್ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಕ್ ಹೋದ್ರ ಅವ್ರು ಹೇಳ ಅಂತ ಡೈಲಾಗು, ನೀನು ಯಾವನೇ ನೀನು? ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ ನನಗೆ ಸಿಎಂ ಸೀಟ್ ಬೇಕು. ಇನ್ನು ಇವ್ನು ಸಿಎಂ ಆಗ್ಬಿಟ್ರ ಕರ್ನಾಟಕದ ಜನರಿಗೆ ಪೆಟ್ರೋಲ್ ನಂತರ ಫ್ರೀ ಆಗಿ ಕೊಟ್ಟು ಬಿಡ್ತಾನ ಕುಡಿಯಾಕ. ಅಮ್ಮಲ್ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಗು ಮಾಡುವ ನಮಸ್ಕಾರಗಳು. ಏನಪ್ಪಾ ವಿಷಯ ಅಂದ್ರೆ ಇವತ್ತು ಇನ್ಮೇಲಿಂದ ಹೆಲ್ಪಿಂಗ್ ವಿಡಿಯೋಸ್ ಮಾಡೋಣ ಅನ್ಕೊಂಡಿದೀನಿ. ಯಾವ ತರ ಹೆಲ್ಪಿಂಗ್ ವಿಡಿಯೋಸ್ ಮಾಡ್ಬೇಕಂತ ಕಮೆಂಟ್ ಇಂದ ನೀವ್ ಹೇಳಿ. ಈ ವಿಡಿಯೋ ಕೆಳಗ ಬಂದಂತ ಫಸ್ಟ್ ಕಮೆಂಟ್ ಹಿಂಗಿತ್ತು. ಬೈ ದ ವೇ ಅಣ್ಣನ್ ಟಿ ಶರ್ಟ್ ಅಂದ್ರೂ ಬಹಳ ಇಷ್ಟ ಆತ್ ನನಗೆ. ಈ ಅಮುಕು ಡುಮುಕು ಎಂತ ಡೇಂಜರ್ ಅದ ಅಂತ ನಾನ್ ನಿಮಗೆ ತೋರಿಸ್ತೇನೆ ಬರ್ರಿ. ಇವನು 24 ತಾಸು ಬರೀ ಮೂವಿ ಪ್ರಮೋಷನ್ ಗಳನ್ನ ಮಾಡ್ತಿರ್ತಾನ. ಇನ್ನು ಚೆನ್ನಾಗಿ ಓಡಬಹುದಾದಂತ ಮೂವಿಗಳ ಹತ್ರ ಬಂದು ಅಣ್ಣ ಪೆಟ್ರೋಲ್ ಕುಡ್ದು ಅಳ್ಳಾಡಿಸ್ತಾನ. ಇನ್ನು ಮಿಸ್ ಆಗಿ ಇವನ್ ಕೈಗೆ ಯಾವ್ದಾರ ಸೆಲೆಬ್ರಿಟಿಗಳು ಸಿಕ್ಬಿಟ್ರ ಅವ್ರಿಗೆ ಆಕ್ವರ್ಡ್ ಫೀಲ್ ಮಾಡ್ಸೋವರೆಗೂ ಅಣ್ಣ ಬಿಡಲ್ಲ. ಅಣ್ಣ ಅಂದ್ರೇನೆ ಕ್ರೇಜಿ, ಅಣ್ಣ ಅಂದ್ರೇನೆ ಬಾರಿ, ಅಣ್ಣ ಅಂದ್ರೇನೆ ಕಿಲಾಡಿ, ಅಣ್ಣ ಅಂದ್ರೇನೆ ಗತ್ತು. ಆಂಜನೇಯನ್ ಗದೆ ತಗೊಂಡ್ಬಂದು ಹೊಡೆದ್ರೆ ಮಾ ಕಾಳಿ ತರ ಎತ್ತೀನಿ ಅಂತ ಎತ್ತಿ ಕೊಡ್ತಾ ಇದ್ರೆ ಶಾರ್ಟ್ ಅಮ್ಕುಡುಮ್ಕು ಅಮ್ಮಾಳ್ ಡುಮ್ಮಾಳ್ ಡಿಂಡ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ, ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. 5 ರೂಪಾಯಿ
ಕೊಟ್ರೆ ಸಿಗುತ್ತೆ ಮ್ಯಾಗಿ, 5 ರೂಪಾಯಿ ಕೊಟ್ರೆ ಸಿಗುತ್ತೆ ಮ್ಯಾಗಿ. ಹ್ಯಾಪಿ ಬರ್ಡೇ ಲೂಸ್ ಮಾದ ಯೋಗಿ. 5 ರೂಪಾಯಿಗೆ ಸಿಗುತ್ತೆ ವಡೆ, ನೀನ್ ದೊಡ್ಡ ಸೆಡೆ. ಮಾ ಕೊಡ್ತಾ ಇದ್ರೆ ಶರ್ಟು, ಕೊಡ್ತಾ ಇದ್ರೆ ಶರ್ಟು, ಮಾ ಅಮ್ಕೊಡು. ನೋಡ್ರಿ ಬರೀ 5 ರೂಪಾಯಿಗೆ ಲೂಸ್ ಮಾದ ಸರ್ದು ಮರ್ಯಾದಿನ ಹರಾಜಾಗೈತೆ ನೀವು. ಆಮೇಲೆ ನಮ್ಮ ಅಮ್ಮುಕು ಎನಿ ಟೈಮ್ ಅದ ಯಾವ್ದ ಪಪ್ಪು ಬಗ್ಗೆ ಮಾತಾಡ್ತಿರ್ತಾನ. ಓಯ್ ಪಪ್ಪು, ನೀನಂದ್ರೆ ನನಗ್ ತುಂಬಾ ಇಷ್ಟ. ಯಾ ಪಪ್ಪಣ ಎಗ್ ಪಪ್ಪ? ನಿನ್ ಜೊತೆ ನಾನ್ ಮೆಸೇಜ್ ಮಾಡಲ್ಲ, ನಿನ್ ಜೊತೆ ನಾನ್ ಕಾಲ್ ಮಾಡಲ್ಲ, ನೀನ್ ನನಗ್ ಟೈಮ್ ಕೊಡಲ್ಲ. ಆದ್ರೂ ಕೂಡ ಪಪ್ಪುಮ್ಮ, ನಿನಗ್ ನಾನೇ ಮದ್ವೆ ಆಗೋದು. ಐ ಲವ್ ಯು. ಹಿಂಗ ದಂಡುಪಾಳ್ಯ ಗ್ಯಾಂಗ್ನರ್ ತರ ಲುಕ್ ಕೊಟ್ಟದ್ಕ ಆಕಿ ನಿನಗೆ ಟೈಮ್ ಕೊಡಕತ್ತಿಲ್ಲ. ಈ ವಿಷಯನ ನೀ ನಿಮ್ ಪಪ್ಪಗ ವಾಟ್ಸ್ಆಪ್ ಮಾಡೇ ಹೇಳ್ಬೋದಿತ್ತು. ಈ ತರ ರೀಲ್ ಮಾಡಿ ನಮಗೆಲ್ಲ ಇದು ಟಾರ್ಚರ್ ಕೊಡಕತ್ತಿ. ನಿನ್ಗೋಸ್ಕರ ದೇಶ ಸುತ್ತಾ ಇದೀನಿ ಪಪ್ಪಮ್ಮ. ತಿರ್ಗಾ ವಾಪಸ್ ಬಂದ್ಬಿಡು ಪಪ್ಪಮ್ಮ. ಲವ್ ಯು ಪಪ್ಪಮ್ಮ. ಅದೇ ನಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಅಮ್ಮುಕು ಸ್ನಾನ ಮಾಡೋದನ್ನ ನೋಡಂ ಬರ್ರಿ. ಇಲ್ಲಿರಂತ ರೆಡ್ ಕಲರ್ ನೋಡ್ತಿದ್ರ ಎಲ್ರಿಗಿಂತೂ ಜಾಸ್ತಿ ಪ್ಯಾಡಿನ ಅವಶ್ಯಕತೆ ಇವನಿಗೆ ಇದ್ದಂಗ ಐತಿ. ಸೊ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಇಷ್ಟೆಲ್ಲ ಬಕ್ಷೋದಿ ಮಾಡ ಅಂತ ಈ ಅಮ್ಮುಕು ಗರ್ಲ್ಸಿಗೆ ಪ್ಯಾಡ್ ಕೊಟ್ಟ ಸತಿಗೂ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರನ. ಸೊ ಇವನ್ ತರ ನಾನು ಹೆಣ್ಮಕ್ಳು ಪೀರಿಯಡ್ಸ್ ಬಗ್ಗೆ ಡೈಲಾಗ್ಸ್ ಹೊಡೆಯಕ್ ಹೋಗಲ್ಲ. ಅದು ಏನು ಮತ್ತೆ ಅದು ಹೆಂಗಾಕತ್ತ ನಾನು ನಿಮಗೆ ಇವತ್ತು ಹೇಳ್ತೀನಿ. ನೋಡ್ರಿ, ಮಗು ಹುಟ್ಟಕರ ಆಗೋಂತ ನೋವು ಮನುಷ್ಯ ಅನುಭವಿಸಬಹುದಾದಂತ ಅತ್ಯಂತ ಕಠಿಣ ನೋವು ಫಿಸಿಕಲಿ. ಸೊ ಅಂತ ನೋವೇ ತಡ್ಕೊಳ್ಳೋ ಕೆಪಾಸಿಟಿ ಇರೋಂತ ಹೆಣ್ಮಕ್ಳುಗಳಿಗೆ ಈ ಪೀರಿಯಡ್ಸ್ ಪೇನ್ ತಡ್ಕೊಳ್ಳೋ ಕೆಪಾಸಿಟಿನೂ ಇರ್ತೈತಿ. ಆಮೇಲೆ ಪೀರಿಯಡ್ಸ್ ಪೇನ್ ಬಗ್ಗೆ ಈ ಚಪ್ರಿ ಹತ್ರ ಸಜೆಷನ್ ತಗೋಣಂತ ಅವಶ್ಯಕತೆ ಇಲ್ಲ ಗರ್ಲ್ಸಿಗೆ. ಸೊ ಪ್ರತಿಯೊಂದು ಹುಡುಗಿಗೂ ತಾನು ಟೀನೇಜ್ ನಾಗಿದ್ದಾಗ ಫಸ್ಟ್ ಪೀರಿಯಡ್ ಬರ್ತೈತಿ. ಫಸ್ಟ್ ಟೈಮ್ ಪೀರಿಯಡ್ ಬಂದಾಗಿಂದ ಹಿಡಿದು ಪ್ರತಿ ಮಂತ್ ಕೂಡ ಅದು ರಿಪೀಟ್ ಆಗ್ತೈತಿ. ಇದು ಆಕ್ಚುಲಿ ಹೆಣ್ಮಕ್ಳ ಮೆನ್ಸ್ಟ್ರುವಲ್ ಸೈಕಲ್ ನ ಒಂದು ಪಾರ್ಟ್. ಸೊ ಒಂದ್ ಹೆಣ್ಣು ಪ್ರೆಗ್ನೆಂಟ್ ಇದ್ದಾಗ ಮಾತ್ರ ಪೀರಿಯಡ್ ಬರಲ್ಲ. ಆಕ್ಚುಲಿ ಮಗು ಹುಟ್ಟುವಂತ ಪಾರ್ಟ್ ಅಂದ್ರೆ ಗರ್ಭಕೋಶ ಏನ್ ಇರ್ತತಲ್ಲ, ಅಲ್ಲಿ ಒಂದು ಸಾಫ್ಟ್ ಆಗಿರುವಂತ ಬ್ಲಡ್ ಫಿಲ್ಡ್ ಲೇಯರ್ ಇರ್ತತಿ. ಇದು ಹುಟ್ಟುವಂತ ಮಗುಗೆ ಒಂದು ಕುಶನ್ ಆಗಿ ವರ್ಕ್ ಆಕತಿ. ಇದೇ ಟೈಮ್ ನಾಗ ಎವ್ರಿ ಮಂತ್ ಓವರೀಸ್ ಇಂದ ಎಗ್ ಕೂಡ ರಿಲೀಸ್ ಆಗ್ತಿರ್ತಾವು. ಈ ಒಂದು ಎಗ್ಗು ಮಗು ಹುಟ್ಟೋಕೆ ಯೂಸ್ ಆಗ್ಲಿಲ್ಲ ಅಂದಾಗ ಬಾಡಿಗೆ ಆ ಒಂದು ಎಕ್ಸ್ಟ್ರಾ ಬ್ಲಡ್ ಲೇಯರ್ ಇಂದು ಅವಶ್ಯಕತೆ ಇರಲ್ಲ. ಇದರಿಂದಾಗಿ ಪ್ರತಿ ಮಂತ್ ಆ ಒಂದು ಎಕ್ಸ್ಟ್ರಾ ಲೇಯರ್ ನ ಯುಟರಸ್ ಕ್ಲೀನ್ ಮತ್ತೆ ಕ್ಲಿಯರ್ ಮಾಡಿ ಹೊರಗಡೆ ಕಳಿಸ್ತತಿ. ಆ ಹೊರಗಡೆ ಬರುವಂತ ಲೇಯರ್ ಅಥವಾ ಬ್ಲಡ್ ನ ಎಲ್ಲರೂ ಪೀರಿಯಡ್ ಅಂತ ಕರೀತಾರೆ. ಸೊ ಈ ಒಂದು ಟೈಮ್ ನಾಗ ಗರ್ಲ್ಸ್ಗೆ ಬಹಳ ಕ್ರಾಂಪ್ಸ್ ಗಳು, ಕಾಲು ಕೈ ಎಲ್ಲ ನೋವು ಬರ್ತಿರ್ತೈತಿ, ತಲೆ ನೋವು ಬರ್ತೈತಿ, ಮತ್ತೆ ಹೆವಿ ಮೂಡ್ ಸ್ವಿಂಗ್ಸ್ ಆಗ್ತಿರ್ತಾವು. ಸೊ ಇದರಿಂದಾಗಿ ಆ ಒಂದು 2 ರಿಂದ 5 ದಿನದವರೆಗೂ ಅವ್ರನ್ನ ಚೆನ್ನಾಗಿ ಕೇರ್ ಮಾಡ್ಬೇಕು. ಇದನ್ನ ನಾನ್ ಇವತ್ತು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ಇವತ್ತಿನ ತನಕ ಬಹಳ ಜನ ಹುಡುಗರಿಗೆ ಈ ಪೀರಿಯಡ್ ಅಂದ್ರೆ ಏನು, ಅದು ನಿಜವಾಗ್ಲೂ ಹುಡುಗಿರಿಗೆ ಬರ್ತೈತಿ, ಅದು ಯಾಕೆ ಬರ್ತೈತಿ ಅಂತ ಐಡಿಯಾನೇ ಇಲ್ಲ. ಸೊ ಈ ಚಪ್ರಿ ತರ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಪ್ಯಾಡ್ ಕೊಟ್ಕಂತ ಅಡ್ಡಾಡೋದ್ರ ಬದಲು ಈ ತರ ಹೇಳಿದ್ರೆ ಅಥವಾ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಅಂತ ನನಗೆ ಅನ್ಸ್ತು. ಆಮೇಲೆ ಪೀರಿಯಡ್ ಬಗ್ಗೆ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಬಹಳ ಮೂಢ ನಂಬಿಕೆಗಳದಾವು. ಇದು ಬಹಳ ಅನ್ಪ್ಯೂರ್ ಅಥವಾ ಬಹಳ ಕೆಟ್ಟ ವಿಚಾರ ಅನ್ನೋ ಟೈಪ್ ಬಿಹೇವ್ ಮಾಡ್ತಾರ. ಫಾರ್ ಎಕ್ಸಾಂಪಲ್, ಇವತ್ತಿಗೂ ಕೆಲವು ಹಳ್ಳಿಗಳಾಗ ಒಂದ್ ಹುಡುಗಿ ಪೀರಿಯಡ್ ಆದಾಗ ಅವಳನ್ನ ಮನೆಯಿಂದ ಹೊರಗಡೆ ಇರೋದು, ಇಲ್ಲಾಂದ್ರೆ ಬೇರೆ ರೂಮ್ ಅಲ್ಲಿ ಇಕ್ಕೋದು, ಅಥವಾ ಅಡಿಗೆ ಮನೆಗೆ ಬರ್ದಂಗಿರೋದು, ಈ ತರದ್ದೆಲ್ಲ ಮಾಡ್ತಾರ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರ ಬಹಳಷ್ಟು ನೋವುಗಳನ್ನ ಪ್ರತಿದಿನ ತಡ್ಕೊಳ್ಳೋಂತ ಹೆಣ್ಮಕ್ಳುಗಳಿಗೆ ಪೀರಿಯಡ್ಸ್ ಪೇನ್ ತಡ್ಕೊಳ್ಳೋಂತ ಕೆಪಾಸಿಟಿನೂ ಐತಿ. ಇನ್ನು ಇವನಿಗೆ ರಿಯಲ್ ಆಗಿ ಹೆಲ್ಪ್ ಮಾಡ್ಬೇಕನ್ನೋ ಇಂಟೆನ್ಷನ್ ಇಲ್ಲ, ಬರೀ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಮಾಡೋಣ ಅಂತ ಕ್ಲಿಯರ್ ಆಗಿ ಗೊತ್ತಾಗತೈತಿ. ಸೊ ಇವತ್ತಿಗೆ ಇಷ್ಟ. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.